ಏನು ಹೊರಡ್ತಾ ಇದೀಯಾ? ಹ್ಞೂ ಅಕ್ಕ, ಹೊರಡ್ತಿದ್ದೀನಿ. ಸರಿ, ನೀನ್ ನಿಮ್ ಮನೆ ಹತ್ರ ಇರೋ ಬಸ್ ಸ್ಟಾಪಿಗೆ ಬಾ, ನಾನ್ ಬಂದ್ ಪಿಕ್ ಮಾಡ್ಕೋತೀನಿ. ಆಯ್ತಕ್ಕ, ಒಂದು ಹಾಫ್ ಆನ್ ಅವರಲ್ಲಿ ಬಂದ್ಬಿಡ್ತೀನಿ. ಓಕೆ ಗೀತಾ, ಬಾಯ್. ಬಾಯ್ ಅಕ್ಕ. ಅಮ್ಮ, ನಾನು ಹೋಗಿ ಬರ್ತೀನಿ. ಸರಿ, ಹುಷಾರು. ಅಪ್ಪ, ಗೋವಿಂದ್ ಕರೆದ್ರೆ ನಮ್ಮ ಅಪ್ಪ ಅಮ್ಮಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಬೇಜಾರಲ್ಲೇ ಗೋವಿಂದಿಗೆ ನೋ ಹೇಳ್ಬಿಟ್ಟೆ. ಪಾಪ, ಅವನಿಗೆ ಬೇಜಾರಾಗಿರುತ್ತೆ. ಈಗ ನೋಡಿದ್ರೆ ಮಾಳವಿಕಾ ಅಕ್ಕ ಫೋನ್ ಮಾಡಿ ಕೆಲ್ಸ ಇದೆ ಬಾ ಅಂತಿದ್ದಾರೆ. ಈಗ ನಾನು ಮಾಳವಿಕಾ ಅಕ್ಕನ್ ಮೀಟ್ ಮಾಡಿದ್ರೆ ಗೋವಿಂದ ಏನ್ ಅನ್ಕೋತಾನೋ. ದುಡ್ಡಿನ ಆಸೆ, ದುಡ್ಡು ಸಿಗ್ತಾ ಇದೆ ಅಂತ ಮನೆಯವ್ರನ್ನೆಲ್ಲ ಬಿಟ್ಟು ಕೆಲ್ಸಕ್ಕೆ ಹೋಗಿದ್ಯಾ ಅಂತ, ಪ್ರೀತಿಸೋ ವ್ಯಕ್ತಿ ಬರ್ಡೇ ದಿನ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಹೋಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೋತಾನೆ. ಛೇ, ಯಾಕೆ ಹೀಗಾಗ್ತಿದೆ? ಗೋವಿಂದ ನನ್ನ ಬಗ್ಗೆ ಏನ್ ಅನ್ಕೊಳಲ್ಲ? ಆಹಾ, ಇಲ್ಲ, ಗೋವಿಂದ ಹಾಗೆ ಅನ್ಕೊಳ್ಳೋ ವ್ಯಕ್ತಿ ಅಲ್ಲ. ನನ್ನ ಅರ್ಥ ಮಾಡ್ಕೋತಾನೆ. ಆದ್ರೆ ಹೇಗೋ ಮಾಳ್ವಿಕಾ ಅಕ್ಕನ್ನ ಮೀಟ್ ಮಾಡ್ತೀನಲ್ವಾ, ಯಾವ್ದಾದ್ರೂ ಒಂದು ಟೈಮಲ್ಲಿ ಒಂದು ಹಾಫ್ ಆನ್ ಅವರ್ ಗೋವಿಂದನ್ ಮೀಟ್ ಮಾಡಬೇಕು. ಈಗಲೇ ಹೊರಡ್ಬೇಕು. ನೀನೇನಿಲ್ಲಿ? ಆ ಮಾತನ್ನ ನಾನು ಕೇಳಬೇಕು. ಇವತ್ತು ಫುಲ್ ಡೇ ನನ್ನ ಜೊತೆ ಸ್ಪೆಂಡ್ ಮಾಡು ಅಂತ ಕೇಳಿದ್ರೆ ಮನೇಲಿ ಕೆಲಸ ಇದೆ, ಮನೆಯವ್ರ ಜೊತೆ ಎಲ್ಲೋ ಹೋಗ್ಬೇಕು ಅಂತ ಅಂದೆ. ಇವಾಗ ಬಸ್ ಸ್ಟ್ಯಾಂಡಲ್ಲಿ ಯಾಕೆ ಬಂದು ನಿಂತ್ಕೊಂಡಿದ್ಯಾ? ಸಾರಿ, ನಿನ್ನ ಜೊತೆ ಮಾತಾಡಿಟ್ಟಿದ ತಕ್ಷಣ ಮಾಳ್ವಿಕಾ ಅಕ್ಕ ಫೋನ್ ಮಾಡಿದ್ರು. ಯಾವುದೋ ಎಂಗೇಜ್ಮೆಂಟಿಗೆ ಸಂಬಂಧಪಟ್ಟಂಗೆ ಮಾತಾಡಬೇಕು ಅಂತ ಅಂದರು. ಇಲ್ಲಿಗೆ ಬಂದು ಪಿಕಪ್ ಮಾಡ್ಕೋತೀನಿ ಅಂದರು. ನಾನು ಆಗಲೂ ಕೂಡ ಇವತ್ತು ಬೇಡ, ನಾಳೆ ನೋಡೋಣ ಅಂತ ಹೇಳಿದೆ. ಅರ್ಜೆಂಟ್ ಕೆಲಸ, ಆಮೇಲೆ ಅವ್ರಿಗೆ ಬಜೆಟ್ ಹಾಕಿ ಅವ್ರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕೆಲಸ ಮುಗಿಯುತ್ತೆ, ದುಡ್ಡು ಸಿಗುತ್ತೆ ಅಂದರು. ನನ್ನ ದುಡ್ಡಿಗೆ ಆಸೆ ಇರೋಳು ಅಂದ್ಕೊಂಡೆ ಅಲ್ಲ. ನಿನ್ನ ಬರ್ಡೇಗೆ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ, ದುಡ್ಡು ಬರುತ್ತೆ ಅಂದಿದ ತಕ್ಷಣ ಹೊರಟು ಬಂದೆ ಅಂತ ಅನ್ಕೋತಿದ್ದೀಯ ಅಲ್ವಾ? ಏನು ಕಳ್ತಾ ಇದೆಯಾ ಇವಾಗ? ನಾನು ದುಡ್ಡಿಗೆ ಆಸೆ ಪಡೋಳಲ್ಲ, ನಿಜವಾಗ್ಲೂ. ಈಗ ನನಗೆ ಹೋಗಕ್ಕೆ ಇಷ್ಟ ಇಲ್ಲ, ಆದರೆ ಹೋಗಲೇಬೇಕು. ನಾನು ನಿಜವಾಗ್ಲೂ ದುಡ್ಡಿಗೆ ಆಸೆ ಪಡಲ್ಲ. ಅಯ್ಯೋ, ಅಳ್ಬೇಡ. ಇಲ್ಲಿ ನೋಡು, ನಿಂಗೊಂದು ವಿಷಯ ಹೇಳ. ನೋಡಿಲಿ, ನನ್ನ ನೋಡು. ಅಷ್ಟಕ್ಕೂ ಮಾಳವಿಕಾ ಅಕ್ಕನ ಕೈಲಿ ಫೋನ್ ಮಾಡಿಸಿದ್ದೆ. ಬೇಗ ಹತ್ತು, ಯಾರಾದರೂ ನೋಡ್ತಾರೆ.
ಎಷ್ಟು? 100 ರೂಪಾಯಿ. ಶುಕ್ರಿಯಾ. ಮನೆಗ್ ಬರಬೇಡ ಅಂತ ನಮ್ ಹುಡುಗಿ ಅಮ್ಮ ಹೇಳಿದ್ರು, ಭಾನುವಾರ ಆಫೀಸ್ಗೆ ಬರಲ್ಲ ಅಂತಂದ್ರು. ಈ ಪ್ರಿಯಕರ ಪ್ರೇಮಿನ ನೋಡದೆ ಇರ್ತಾನ ಹೇಗೆ? ಎಷ್ಟೋ ಕೋಟಿ ಪ್ರಾಬ್ಲಮ್ಸ್ಗೆ ಅನಂತ ಕೋಟಿ ಐಡಿಯಾಸ್ ಅಂತ ಹೇಳಿದ್ದಾರೆ. ಈಗ ನನ್ನನ್ನು ಯಾರು ತಡೀತಾರೆ ಅಂತ ನೋಡ್ತೀನಿ. ಪೂರ್ವಿ, ಐ ಆಮ್ ಕಮಿಂಗ್. ಭಾನು, ಸೈರಾ ಭಾನು. सलाम वालेकुम माम जी, मैं अंदर आ सकती हूँ? ನೀವು ನಾನು ಪೂರ್ವಿ ಫ್ರೆಂಡು. ಹೌದಾ? ನಿನ್ನ ಹೆಸರೇನಮ್ಮ? ಭಾನು, ಸೈರಾ ಭಾನು. ಪೂರ್ವಿ ತರ ಒಬ್ರು ಫ್ರೆಂಡ್ ಇದ್ದಾರೆ ಅಂತ ನಮಗೆ ಹೇಳೇ ಇಲ್ವೇ? ನಾನು ಹೊಸ ಫ್ರೆಂಡ್ ಅಂಕಲ್. ಹೊಸ ಫ್ರೆಂಡಾ? ಪೂರ್ವಿ ಸ್ಕೂಲಲ್ಲಿ ಓದೋ ಟೈಮಿಂದ ಈ ಹೆಸರಿನ ಹುಡುಗಿ ಯಾರು ಫ್ರೆಂಡ್ ಇರ್ಲಿಲ್ವಲ್ಲ? ಏನ್ ಆಂಟಿ, ಹೊಸ ಫ್ರೆಂಡ್ ಅಂದ್ರೆ ಸ್ಕೂಲಿಂದ ಹೇಗಿರ್ತಾರೆ? ಹೌದಲ್ವಾ? ಹೌದು, ಎಷ್ಟು ದಿನದಿಂದ ನಿಮ್ ಫ್ರೆಂಡ್ಶಿಪ್ಪು? ನಾನು ಯಾವತ್ತೂ ನೋಡಿಲ್ವಲ್ಲ, ಯಾವತ್ತೂ ನಿನ್ ಹೆಸರು ಕೇಳಲಿಲ್ವಲ್ಲ. ನಾನು ಹೊಸದಾಗಿ ಪೂರ್ವಿ ಆಫೀಸ್ಗೆ ಜಾಯಿನ್ ಆಗಿದ್ದೀನಿ. ಓ, ಆಫೀಸ್ ಫ್ರೆಂಡ್ಶಿಪ್ಪಾ? ಹಾ. ಕುತ್ಕೊಮ್ಮ. ಪರವಾಗಿಲ್ಲ ಆಂಟಿ. ಪೂರ್ವಿ, ನಿನ್ ಫ್ರೆಂಡ್ ಯಾರೋ ಬಂದಿದಾರ ನೋಡಮ್ಮ. ಫ್ರೆಂಡಾ? ಯಾರಮ್ಮ? ಹಾಯ್ ಪೂರ್ವಿ. ಯಾರು? ನನ್ ಗುರ್ತ್ ಸಿಗ್ಲಿಲ್ವಾ? ನಾನು ಭಾನು, ಸೈರಾ ಭಾನು. ಏನ್ ಪೂರ್ವಿ ಅಷ್ಟೊಂದ್ ಶಾಕ್ ಆಗ್ಬಿಟ್ಟೆ? ಅದ್ ಹಾಗೆ ಅಲ್ವಾ ಆಂಟಿ, ಸಡನ್ ಆಗಿ ಏನು ಹೇಳ್ದೆ ಫ್ರೆಂಡ್ ಸರ್ಪ್ರೈಸ್ ಕೊಟ್ರೆ ಶಾಕ್ ಆಗೇ ಇರ್ತಾರೆ ಅಲ್ವಾ ಪೂರ್ವಿ? ಹಾ 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 ಹೌದು. ಕೂತ್ಕೊಮ್ಮ, ಕೂತ್ಕೊಂಡ್ ಮಾತಾಡ್ತಾ ಇರಿ, ನಾನ್ ಕಾಫಿ ತಗೊಂಬರ್ತೀನಿ. ಅಮ್ಮ, ಕಾಫಿ ಇಷ್ಟ ಆಗಲ್ಲಮ್ಮ ಇವಳಿಗೆ. ಏನ್ ಬಂದಿದ್ದು? ಕೆಲ್ಸ ಇತ್ತಾ? ನಾನ್ ಫೋನಲ್ಲೇ ಮಾತಾಡ್ತೀನಿ. ಅಯ್ಯಯ್ಯೋ, ನಿನಗೋಸ್ಕರ ಮನೆಗ್ ಬಂದ್ರೆ ಯಾಕೆ ಕಳಿಸ್ತಾ ಇದೀಯಾ? ನಿಮ್ ಮನೆ ತೋರ್ಸಲ್ವಾ? ಫ್ರೆಂಡ್ ಮನೆಗ್ ಬಂದ್ರೆ ಬಾಗ್ಲಲ್ಲೇ ನಿಲ್ಸಿ ಮಾತಾಡ್ತಿದ್ಯಲ್ಲಮ್ಮ, ಕರ್ಕೊಂಡೋಗಿ ಮನೆ ಎಲ್ಲ ತೋರ್ಸು. ನೀನ್ ರೂಮ್ ಕರ್ಕೊಂಡೋಗಿ ಕೂರ್ಸಮ್ಮ. ಆದ್ರೂ ದೊಡ್ಡ ಪ್ಯಾಲೇಸ್ ಏನು ಅಲ್ಲ ಬಿಡಮ್ಮ, ನಮ್ಮನೆ ಚಿಕ್ಕ ಮನೆ. ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತುಂಬಾ ಚೆನ್ನಾಗ್ ಮಾಡ್ತೀನಂತೆ, ಮಾಡ್ಕೊಂಡ್ ಬರ್ತೀನಿ. ಪೂರ್ವಿ ನಡಿ, ಒಳಗ್ ಹೋಗೋಣ. ಬಾ ಪೂರ್ವಿ. ಹೇ, ಮೊದ್ಲು ಹೊರಗ್ ಹೋಗು. ಏನೇ ಅವತಾರ? ಹೇ ಬಾ. ಸಲಾಂ ವಾಲೇಕುಮ್ ಅಜ್ಜಿ. ಯಾರೀ ಹುಡುಗಿ? ಅದು ನನ್ ಫ್ರೆಂಡು. ನಿನ್ ಫ್ರೆಂಡ್ ಅಂತ ಯಾಕೆ ಹಂಗ್ ತಡವರ್ಸ್ಕೊಂಡ್ ಹೇಳ್ತಿದ್ಯಾ? ಬಾ ಕೂತ್ಕೊಮ್ಮ, ಬಾ. ಹಾ, ನಿನ್ ಹೆಸರೇನಮ್ಮ? ಸೈರಾ ಭಾನು. ಹಾ, ಚೆನ್ನಾಗಿದೆ. ಇದೇನಿದು? ಈ ಮುದ್ಕಿ ಇಷ್ಟು ಅನುಮಾನದಿಂದ ನೋಡ್ತಾವ್ರಲ್ಲಪ್ಪ. ಏನಮ್ಮ ಕಾಲಲ್ಲಿ ಅಷ್ಟೊಂದು ಕೂದ್ಲಿದೆ ಗಂಡಸ್ರ ತರ? ನಾನು ವ್ಯಾಕ್ಸಿಂಗ್ ಮಾಡಿಸ್ಕೊಂಡಿಲ್ಲ ಅಜ್ಜಿ. ಸಾಯಂಕಾಲ ಪಾರ್ಲರ್ ಹೋಗ್ಬೇಕು. ಪೂರ್ವಿ ಬಾ, ನಿನ್ ಜೊತೆ ಮಾತಾಡ್ಬೇಕು. ಬಾ. ಹಾ, ಬಾರಮಿ ಬಾ. ಯಾಕ್ ಬಂದೆ? ಭಾನುವಾರ ಒಂದಿನ ನೀನ್ ಆಫೀಸಿಗೆ ಬರ್ದೇ ಇದ್ರೆ ನಿನ್ನ ನೋಡ್ದೆ ಇರೋಕ್ಕಾಗುತ್ತಾ?
ನಿನ್ಗೇನಾದ್ರೂ ಹುಚ್ಚ? ಹಾ ತುಂಬಾ. ನಿಜವಾಗ್ಲೂ ನೀನು ಮೆಂಟಲು. ಮತ್ ನನ್ನನ್ನು ಹಾಗೆ ಮಾಡಿದ್ಯಾ ನೀನು? ನಿನ್ನ ನೋಡ್ದಾಗ್ಲಿಂದ ನನಗೆ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ. ಹೀಗೆ ಆಡ್ತಿರು, ಮೆಂಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀನಿ. ಹಾಸ್ಪಿಟ್ಲಲ್ಲಿ ನಿನ್ ಡಾಕ್ಟ್ರು ನರ್ಸು ಆಗಿದ್ದಿದ್ರೆ ಯಾವ ಹಾಸ್ಪಿಟ್ಲಿಗಾದ್ರೂ ಜಾಯಿನ್ ಆಗ್ಬಿಡ್ತಿದ್ದೆ. ಕರ್ಮ ಕರ್ಮ. ಯಾಕಮ್ಮ ನಿನಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಂಡ್ ಬಂದ್ರೆ ಕರ್ಮ ಕರ್ಮ ಅಂತ ಇದೆಯಾ? ನಿನಗ್ ಯಾರ್ ಬರಕ್ ಹೇಳಿದ್ದು? ನೀನ್ ಬಾ ಅಂತ ಹೇಳೋದೇನಿದೆ, ನನ್ ಮನ್ಸೇ ಬಾ ಅಂತಿದೆ. ಏಯ್ ನಿಧಾನಕ್ಕೆ ಹೋಗು, ನನಗ್ ಭಯ ಆಗ್ತಿದೆ. ಭಯ ಆಗ್ತಾ ಇದೆಯಾ? ಹಾಗಾದ್ರೆ ಇನ್ನೂ ಸ್ಪೀಡಾಗಿ ಹೋಗ್ತೀನಿ. ಸಾಯಿಸ್ಬಿಡ್ತೀನಿ. ಆ! ಈಗ ನಾವ್ ಎಲ್ಲಿಗೆ ಹೋಗ್ತಿದ್ದೀವಿ? ಅದೆಲ್ಲ ಕೇಳಬಾರ್ದು. ನೀನ್ ಅನ್ಕೊಂಡಷ್ಟು ಮುಗ್ಧ ಅಲ್ಲ. ಹಲೋ, ನಾನು ಆ ಥರದ ಕೆಲಸ ಏನು ಮಾಡೇ ಇಲ್ಲ. ಮತ್ತೆ ನಾನ್ ಬರಲ್ಲ ಅಂತ ಹೇಳಿದ್ರು ಮಾಳವಿಕಾ ಅಕ್ಕನ ಕೈಲಿ ಫೋನ್ ಮಾಡಿಸಿ ಅವರು ನನಗ್ ನಿಜ ಹೇಳ್ದೆ ಸುಳ್ಳು ಹೇಳ್ಬಿಟ್ಟು ಕರೆಸ್ಕೋತಾರೆ. ಇದನ್ ಯಾರಾದ್ರೂ ಮುಗ್ಧತೆ ಅಂತಾರ? ಹಲೋ, ಅದನ್ನ ಕಿಲಾಡಿತನ ಅನ್ನಲ್ಲಮ್ಮ, ಬುದ್ಧಿವಂತಿಕೆ ಅಂತಾರೆ. ಆ ಅತಿ ಬುದ್ಧಿವಂತಿಕೆ ಅಂತಾರೆ. ಹಾ, ಏನೋ ಒಂದು. ಇವತ್ತು ಇಡೀ ದಿನ ನಿನ್ ಜೊತೆ ಇರಬೇಕು ಅಂತ ಅನ್ಕೊಂಡಿದ್ದೆ, ನಾನು ಸಾಧಿಸಾಯ್ತು. ಮೊಂಡ ಕಣೋ ನೀನು. ನಿನ್ನ ವಿಷಯದಲ್ಲಿ ಸಿಕ್ಕಾಪಟ್ಟೆ ಹಠ. ಅರ್ಥ ಆಯ್ತು ಬಿಡು. ಈ ರೋಡಲ್ಲಿ ಪೊಲೀಸ್ ಚೆಕಿಂಗ್ ಯಾಕೆ, ಅದರಲ್ಲೂ ಸಿವಿಲ್ ಪೊಲೀಸು? ನೀ ಅಲ್ಲಿಗೆ ಹೋಗು. ನಿಲ್ಸಪ್ಪ, ನಿಲ್ಸು. ಚೆಕ್ ಮಾಡಿ, ನೀಟಾಗಿ ಚೆಕ್ ಮಾಡಿ. ನಿಲ್ಸು. ಏನಾಯ್ತು ಸರ್? ಚೆಕ್ಕಿಂಗು. ಅದು ಗೊತ್ತಾಗ್ತಿದೆ, ಈ ರೋಡಲ್ಲಿ ಯಾಕೆ ಚೆಕ್ಕಿಂಗು ಅಂತ. ಯಾಕೆ ಈ ರೋಡಲ್ಲಿ ಚೆಕಿಂಗ್ ಮಾಡಬಾರ್ದಾ? ಸರ್, ಮಾಡಬಾರ್ದು ಅಂತ ಹೇಳ್ತಿಲ್ಲ. ಏನ್ ಕಾರಣ? ನಮಗೂ ಕೆಲಸ ಇರುತ್ತಲ್ವಾ. ನೀವಿಲ್ಲಿ ಗಂಟೆಗಟ್ಟಲೆ ನಮ್ಮನ್ನು ನಿಲ್ಲಿಸ್ಕೊಂಡ್ರೆ ನಮ್ಮ ಕೆಲ್ಸಕ್ಕೆ ಲೇಟ್ ಆಗುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಈ ರೋಡಲ್ಲಿ ಗಾಂಜಾ ಸಾಗಾಣಿಕೆ ಆಗ್ತಿದೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ, ಅದಕ್ಕೆ ಗಾಡಿ ಚೆಕ್ ಮಾಡಬೇಕು. ಇವಾಗ ಇಳಿ. ಅಯ್ಯೋ, ಗಾಂಜಾ ವಿಷಯ ಅಂತಂದ್ರೆ ಕಾರ್ಗಳನ್ನೆಲ್ಲ ಚೆಕ್ ಮಾಡೋದ್ ಬಿಟ್ಟು ಟೂ ವೀಲರ್ಸ್ ಅಲ್ಲಿ ಬರೋರ್ನ ನಿಲ್ಸಿದ್ರೆ ಹೇಗೆ? ಈ ನಡುವೆ ಎಲ್ಲಂದ್ರಲ್ಲಿ ಇಟ್ಕೊಂಡು ತಗೊಂಡ್ ಹೋಗ್ತಾ ಇದಾರೆ. ಈಗ ಇಳಿ, ಗಾಡಿ ಚೆಕ್ ಮಾಡಬೇಕು. ಸರ್, ಅರ್ಜೆಂಟಾಗಿ ಹೋಗ್ಬೇಕು ಸರ್. ಹಾ, ಎಲ್ರಿಗೂ ಅರ್ಜೆಂಟ್ ಕೆಲಸ ಇರತ್ತೆ. ಇವಾಗ ನೀನ್ ಇಳಿ. ಏನೂ ಇಲ್ಲ ಸರ್. ಅರೆ ಅರೆ, ಏಯ್, ಅದನ್ನ ಬಿಚ್ಚೋ. ಅದನ್ನ ಹಾಕೊಂಡಿದ್ರೆ ಮುಖ ಹೆಂಗೋ ಗೊತ್ತಾಗುತ್ತೆ. ಬಿಚ್ಚೋದನ್ನ. ಏಯ್, ಆ ಹೆಲ್ಮೆಟ್ ಕೂಡ ಚೆಕ್ ಮಾಡು. ಹೆಲ್ಮೆಟ್ ಏನಿರುತ್ತೆ ಸರ್? ಈ ನಡುವೆ ಹೆಲ್ಮೆಟ್ ಅಲ್ಲೂ ಇಡ್ತಾ ಇದಾರಪ್ಪ ಗಾಂಜಾ. ಅಯ್ಯೋ, ಈಗ ಏನ್ ಮಾಡೋದು? ಅವನು ಗೌತಮಿ ಅವ್ರ ಅಣ್ಣ ನನ್ನ ನೋಡ್ಬಿಟ್ರೆ ಏನ್ ಮಾಡ್ಲಿ? ಇರು. ಅಯ್ಯೋ, ತಗೋ, ಈ ಕನ್ನಡಕ ಹಾಕು. ಏನಿಲ್ಲ ಸರ್. ನೀನ್ ಹೋಗು. ಥ್ಯಾಂಕ್ ಯು ಸರ್. ಕಳ್ಸಯ್ಯ. ಓಕೆ ಸರ್, ನಮ್ಮ ಸಾಹೇಬ್ರ ಹತ್ರ ಹೋಗಿ. ಇಲ್ಲ ಸರ್, ನಾವು ಬೇಗ ಹೋಗ್ಬೇಕು. ನೀವೇ ಚೆಕ್ ಮಾಡಿ ಕಳಿಸ್ಕೊಟ್ಬಿಡಿ. ಹಂಗೆಲ್ಲ ಆಗಲ್ಲ, ಮೊದ್ಲಲ್ಲಿ ಹೋಗಿ. ಏನ್ ಗಲಾಟೆ ಆ ಕಡೆ? ಹಾಯ್. ನಮ್ಮವ್ರೆ, ಇರಿ ಇರಿ ಇರಿ. ಸಾರಿ ಸರ್, ನಂಗೆ ಪರವಾಗಿಲ್ಲ, ನೀನು ಹೊರಡು. ಏನ್ ಸಮಾಚಾರ? ಅದೇ ಈ ಕಡೆ ಹೋಗ್ತಿದ್ರೆ ಗಾಡಿ ನಿಲ್ಸಿದ್ರು. ಹೌದಾ? ಸರಿ ಸರಿ, ಹೊರಡಿ ಹೊರಡಿ. ಹಾ ಸರಿ, ಥ್ಯಾಂಕ್ಸ್. ಬಾ, ಹತ್ತು. ಅಂದಾಗೆ ಈ ಹುಡುಗಿ ಯಾರು? ಈ ಹುಡುಗಿ ನನ್ನ ಫ್ರೆಂಡು. ಹೌದಾ? ಮತ್ತೆ ಮುಖ ಕಾಣಿಸ್ದಿರೋ ಹಾಗೆ ಹಾಗ್ಯಾಕೆ ಮುಚ್ಕೊಂಡಿದ್ದಾರೆ? ಅದ, ಅವಳಿಗೆ ತುಂಬ ಡಸ್ಟ್ ಅಲರ್ಜಿ, ಸೈನಸ್ ಪ್ರಾಬ್ಲಮ್ ಕೂಡ ಇದೆ. ಅದಕ್ಕೆ ಆಚೆ ಯಾವಾಗಾರು ಬಂದರೆ ಹಿಂಗೇನೆ. ಹೌದಾ? ಸರಿ ಸರಿ ಸರಿ, ನಾವು ಹಂಗಾದ್ರೆ ಹೋಗೋದಾ? ಹೋಗಿ. ಬಾ, ಹತ್ತು. ಗೋವಿಂದ ಫ್ರೆಂಡು ಅಂತ ಹೇಳ್ತಾ ಇದ್ದಾನೆ, ಆದರೆ ಮಾತಲ್ಲಿ ತಡವರ್ಸ್ತಾ ಇದ್ದ. ಕಣ್ಣಲ್ಲಿ ಭಯ ಇತ್ತು. ಖಂಡಿತವಾಗ್ಲೂ ಅವಳು ಅವನ ಫ್ರೆಂಡ್ ಅಲ್ವೇ ಅಲ್ಲ. ಹಾಗಂತ ಇವನ್ಗೆ ಪ್ರಶ್ನೆ ಮಾಡಿ ಅವಳ ಮುಖ ನೋಡ್ಬೇಕು ಅಂತ ನಾನು ಹೇಳೋದಕ್ಕೂ ಆಗಲ್ಲ. ಅಷ್ಟಕ್ಕೂ ಆ ಹುಡುಗಿ ಯಾರು? ಆ ಹುಡುಗಿಗೂ ಇವನ್ಗೂ ಏನ್ ಸಂಬಂಧ?
ಒಳ್ಳೆ ಮಾತಲ್ಲಿ ಹೋದ್ರೆ ಸರಿ. ಅಯ್ಯಪ್ಪ, ಅಷ್ಟು ಈಸಿಯಾಗಿ ಹೊರಟೋಗ್ತೀನಾ? ಖಂಡಿತವಾಗ್ಲೂ ಹೋಗಲ್ಲ. ಇಷ್ಟು ರಿಸ್ಕ್ ತಗೊಂಡ್ ಬಂದಿದ್ದು ಬಂದ ತಕ್ಷಣ ಹೋಗೋದಕ್ಕ? ಇವಾಗ ನೋಡು, ಧೈರ್ಯವಾಗಿ ನಿನ್ ರೂಮಿಗೆ ಬಂದಿದ್ದೀನಿ, ನಿನ್ ಎದುರುಗಡೆ ನಿಂತಿದ್ದೀನಿ, ನಿನ್ ಜೊತೆ ಮನ್ಸಾರೆ ಮಾತಾಡ್ತಾ ಇದ್ದೀನಿ. ಹಾ, ಬರ್ತೀಯ. ಹೀಗೆ ಕದ್ದು ಮುಚ್ಚಿ ಬಂದಿರೋ ವಿಷಯ ಗೊತ್ತಾದ್ರೆ ಅವಾಗಿರತ್ತೆ ನಿನಗೆ. ಏನದು? ಬ್ಯಾಂಡ್ ಬಾಜಾ ಭಾರತ್. ಓ, ಗಟ್ಟಿ ಮೇಳನಾ? ಅದನ್ನೇ ತಾನೇ ನಾನು ಬಯಸ್ತಾ ಇರೋದು. ಬೇಗ ನಮ್ ಬ್ಯಾಂಡ್ ಬಾಜಾ ಭಾರತ್ ಮುಗ್ದೋದ್ರೆ ಸಾಕು. ಅದಾದ್ಮೇಲೆ ನಾವು ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ. ಪೂರ್ವಿ, ಹೌದಾ? ಹಾಗನ್ಲ? ತಗೊಮ್ಮ, ಕಾಫಿ ತಗೊಮ್ಮ. ಥ್ಯಾಂಕ್ ಯು ಆಂಟಿ. ಅವಳಿಗೆ ಕಾಫಿ ಇಷ್ಟ ಆಗಲ್ಲ ಅಂತ ಹೇಳ್ದಲ್ಲಮ್ಮ, ಯಾಕೆ ಕೊಟ್ಟೆ? ಇಲ್ಲ, ನಾನೀಗ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಮೊದ್ಲು ಅಭ್ಯಾಸ ಇರ್ಲಿಲ್ಲ, ಆದ್ರೆ ಈಗ ಕಾಫಿನ ಚೆನ್ನಾಗಿ ಕುಡಿತೀನಿ. ಅದ್ರಲ್ಲೂ ಚಿಕ್ಕಮಂಗ್ಳೂರ್ ಕಾಫಿ ಅಂದ್ರೆ ಪ್ರಾಣ. ಹೌದಮ್ಮ, ನಾವ್ ಯೂಸ್ ಮಾಡೋ ಕಾಫಿ ಪೌಡರ್ ತುಂಬಾ ಚೆನ್ನಾಗಿರುತ್ತೆ, ಕುಡಿ. ಹಾ ಆಂಟಿ. ಹೌದು, ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ? ಅಪ್ಪ ಅಮ್ಮ ಬಿರಿಯಾನಿ ಶಾಪ್ ಇಟ್ಟಿದ್ದಾರೆ ಆಂಟಿ. ಓ, ಬಿರಿಯಾನಿ ಶಾಪಾ? ಎಲ್ಲಿ? ಟ್ರಂಕ್ ರೋಡು ಮಾರ್ಕೆಟ್ ಸೆಂಟರ್ ಅಲ್ಲಿ. ಓ, ಟ್ರಂಕ್ ರೋಡ್ ಅಲ್ಲ? ಈ ಸಲ ಆ ಕಡೆ ಬಂದ್ರೆ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸ್ತೀನಿ. ಖಂಡಿತವಾಗ್ಲೂ ಆಂಟಿ. ಅಯ್ಯೋ, ಮಾತಾಡ್ತಾನೆ ಇದೀಯಾ? ಕಾಫಿ ತಣ್ಣಗಾಗೋಗುತ್ತಮ್ಮ, ಕುಡಿ. ಹಾ. ಅಯ್ಯಯ್ಯೋ, ಕಾಫಿ ಕುಡಿಯಕ್ ಹೋಗಿ ಸಿಕ್ಕಾಕೋತಿದ್ನಲ್ಲಪ್ಪ. ಈಗ ಬೂರ್ಕ ತೆಗೆದ ಕಾಫಿ ಹೇಗೆ ಕುಡಿಯೋದು? ಕುಡಿಯಮ್ಮ. ಹಾ, ಇಲ್ಲ ಆಂಟಿ, ಈ ಕಪ್ಪು ತುಂಬಾನೇ ಬಿಸಿ ಇದೆ. ನಂದು ತುಂಬಾ ಮೃದುವಾದ ತುಟಿ ಅಲ್ವಾ, ಬಿಸಿ ತಗಲಿದ್ರೆ ಸುಟ್ಟು ಹೋಗುತ್ತೆ. ತಂದೆಷ್ಟೊತ್ತಾಯ್ತಲ್ಲಮ್ಮ, ಕುಡಿ. ಬಿಡ್ತಾನೆ ಇಲ್ವಲ್ಲಪ್ಪ ಇವರು. ನಾನು ತಣ್ಣಗಾದ್ಮೇಲೆ ಕುಡಿತೀನಿ ಆಂಟಿ, ನನಗೆ ಕೋಲ್ಡ್ ಕಾಫಿನೇ ಇಷ್ಟ. ಸರಿ ಅಮ್ಮ, ನೀವಿಬ್ರು ಮಾತಾಡ್ತಾ ಇರಿ. ಅಡಿಗೆ ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ, ನಾನು ಹೊರಡ್ತೀನಿ. ಸರಿ ಆಂಟಿ. ಹೇ, ಹೆಂಗೆ ನಮ್ಮ ಆಕ್ಟಿಂಗ್? ಮುಖ ಅಪ್ಪಚ್ಚಿ ಮಾಡ್ಬಿಡ್ತೀನಿ, ಹೋಗಿಲ್ಲಿಂದ. ಹೋಗೋ ಚಾನ್ಸೇ ಇಲ್ಲ. ನೀನು ರೆಡಿ ಆಗು, ಇಬ್ರು ಆಚೆ ಹೋಗೋಣ. ಹೇ, ಏನು? ಏನ್ ನಾನ್ ಬರೋದು? ಎಲ್ಲಿಗೆ ಹೋಗ್ಬೇಕು? ಇಲ್ಲಿ ನೋಡು, ನಾನ್ ನಿನ್ಗೋಸ್ಕರ ಡ್ರೆಸ್ ತಗೊಂಬಂದ್ ಕೊಟ್ಟೆ. ಆ ಡ್ರೆಸ್ ನೀನ್ ಇದುವರೆಗೂ ಹಾಕೊಂಡಿಲ್ಲ, ಅದನ್ನ ಹಾಕೋ, ನಾವ್ ಆಚೆ ಹೋಗೋಣ. ಏನು ಡ್ರೆಸ್ ಹಾಕೊಳ್ಳೋದು? ನನ್ ಹೊಸ ಡ್ರೆಸ್ ಹಾಕೊಂಡ್ರೆ ಎಲ್ಲಿಂದ ಬಂತು ಅಂತ ಕೇಳಲ್ವಾ? ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಲ್ಲ ನೀನು. ಆದ್ರೂ ನಾನ್ ಯಾಕೆ ಬರ್ಬೇಕು? ನಾನ್ ಬರಲ್ಲ, ನಾನು ಆ ಡ್ರೆಸ್ ಹಾಕೊಳ್ಳಲ್ಲ. ಇಲ್ಲಿ ನೋಡು, ನೀನ್ ಆ ಡ್ರೆಸ್ ಹಾಕೊಂಡ್ ನನ್ ಜೊತೆ ಬಂದಿಲ್ಲ ಅಂದ್ರೆ ಬುರ್ಕಾ ಹಾಕೊಂಡ್ ಬಂದಿರೋದು ನಾನೇ ಅಂತ ಎಲ್ರಿಗೂ ಹೇಳ್ಬಿಡ್ತೀನಿ. ಹೇ, ಏನು ಹುಚ್ಚಿಡ್ತಿದ್ಯಾ ನಿನ್ಗೆ? ಮತ್ತೆ ಡ್ರೆಸ್ ರೆಡಿ ಮಾಡ್ಕೋ. ನೀನ್ ಆ ಡ್ರೆಸ್ ಹಾಕೋತಿಯಾ ಇಲ್ಲ ನನ್ನ ಈ ಡ್ರೆಸ್ ತೆಗಿ ಅಂತೀಯಾ? ಅಯ್ಯೋ, ನನಗೆ ಎಲ್ಲಿಂದ ಸಿಕ್ಕಾಕೊಂಡ್ಯಪ್ಪ ನೀನು? ಎಲ್ಲೂ ಸಿಕ್ಕಿಲ್ಲ, ನಿನಗೋಸ್ಕರ ಹುಟ್ಟಿರೋದು. ಯಾಕೆ? ನನ್ನನ್ನು ಸಾಯಿಸೋದಕ್ಕ? ಅಲ್ಲ, ನಿನ್ ಜೊತೆಲೇ ಇದ್ದು ಜೀವನ ಮಾಡೋದಕ್ಕೆ. ನೋಡು, ತುಂಬಾ ಟೆನ್ಷನ್ ತಗೋಬೇಡ ನೀನು. 2 ನಿಮಿಷದಲ್ಲಿ ಡ್ರೆಸ್ ಮಾಡ್ಕೊಂಡ್ ಬೇಗ ಬಾ, ಆಚೆ ಹೋಗೋಣ. ನನ್ ಕೈಯಲ್ಲಿ ಆಗಲ್ಲ, ನನಗ್ ಭಯ ಆಗುತ್ತೆ. ಇಲ್ಲಿ ನೋಡು, ನಾನೇನ್ ದೊಡ್ಡ ಕಳ್ಳ ಅಲ್ಲ, ಲಬಲಬ ಅಂತ ಬಡ್ಕೋತೀನಿ ಅಷ್ಟೇ. ವೆರಿ ಡೀಸೆಂಟ್ ಪರ್ಸನ್. ನಾನು ಒಂದು ಚೂರು ನಿನ್ನ ಟಚ್ ಮಾಡೋದೇ ಇಲ್ಲ, ಓಕೆನಾ? ರಪ್ ಅಂತ ಹೋಗಿ ಆಚೆ ಮಾತಾಡ್ಕೊಂಡಿದ್ದು ಬೇಗ ಬಂದ್ಬಿಡೋಣ. ನಮ್ಮ ಮನೇಲಿ ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳಲ್ಲ? ಬಂದಿರೋದು ನಿನ್ ಫ್ರೆಂಡೇ ತಾನೆ, ನಾನು ಮ್ಯಾನೇಜ್ ಮಾಡ್ತೀನಲ್ಲ. ನೀನ್ ಮೊದಲು ಹೋಗಿ ಡ್ರೆಸ್ ಮಾಡ್ಕೊಂಡ್ ಬಾ, ಹೋಗು ಬೇಗ ಬಾ. ಬೇಗ ಬಾ ಪೂರ್ವಿ. ಅಜ್ಜಿ, ಏನ್ ಅಡ್ಗೆ? ಇನ್ನೇನಿರುತ್ತೆ, ಟೊಮೆಟೊ ಗೊಜ್ಜು. ಟೊಮೆಟೊ ಗೊಜ್ಜ? ಟೊಮೆಟೊ ಗೊಜ್ಜನ್ನ
ನಮ್ ಸೌತ್ ಇಂಡಿಯಾದವ್ರು ಚೆನ್ನಾಗಿ ಮಾಡ್ತಾರೆ. ಅದ್ರಲ್ಲೂ ಬೆಂಗಳೂರಲ್ಲಿ ಮಾಡೋ ಟೊಮೆಟೊ ಗೊಜ್ಜು ಇಡೀ ಪ್ರಪಂಚದಲ್ಲೇ ಸಿಗಲ್ಲ. ಮತ್ತಿದ್ದು ಊಟ ಮಾಡ್ಕೊಂಡು ಹೋಗು. ಇಲ್ಲ ಅಜ್ಜಿ, ಇನ್ನೊಂದಿನ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ. ಈಗ ಆಚೆ ಹೋಗ್ಬೇಕು. ಓ, ಮನೆಗ್ ಹೊರಟಿದ್ಯಾ? ಹಾ, ನಾನು ಪೂರ್ವಿ ಇಬ್ರು ಸೇರಿ ಆಚೆ ಹೋಗ್ತಾ ಇದೀವಿ. ಪೂರ್ವಿನಾ? ಅವಳೆಲ್ಲಿಗೆ ಬರ್ತಿದ್ದಾಳೆ?